ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ ವಿಶೇಷ ಕಾರ್ಯಕ್ರಮ. ನಾನು ಪ್ರಿಯಾ ಸೋಮೇಶ್. ಪೀರಿಯಡ್ಸ್, ಹೊಟ್ಟೆ ನೋವು ಬರಬಾರ್ದು. ಪೀರಿಯಡ್ಸ್ ಆದಾಗ ಸೊಂಟ ನೋವು ಬರಬಾರ್ದು. ಪೀರಿಯಡ್ಸ್ ತುಂಬ ಲೇಟಾಗಿ ಆಗಬೇಕು. ಇದಕ್ಕೆಲ್ಲ ಏನು ಟಿಪ್ಸು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಬರಬಾರ್ದು ಅಂದರೆ ಈ ಒಂದು ಸಿಂಪಲ್ ಹೋಮ್ ರೆಮಿಡಿ. ನಿಮಗೆ ಪೀರಿಯಡ್ಸ್ ಆಗೋದಕ್ಕಿಂತ 5 ದಿನದ ಮುಂಚೆ ಅಥವಾ 10 ದಿನದ ಮುಂಚೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಎಳೆನೀರನ್ನ ಕುಡೀರಿ. ಆದಷ್ಟು ಜಂಕ್ ಫುಡ್ನ ಒಂದು 10 ದಿನಗಳಿಂದ ಅವಾಯ್ಡ್ ಮಾಡಿ. ಜಾಸ್ತಿ ನೀರು ಕುಡೀರಿ. ಹೀಟು ಪದಾರ್ಥಗಳನ್ನ ಜಾಸ್ತಿ ತಿನ್ನಬೇಡಿ. ಎಕ್ಸಾಂಪಲ್ ಚಿಕನ್, ಸಖತ್ ಹೀಟು ಬಾಡಿಗೆ ತಿನ್ನಬೇಡಿ. ತಂಪಾಗಿರುವಂಥದ್ದನ್ನು ತಿಂತಾ ಬನ್ನಿ. ಇದು ಮೊದಲನೇ ಟಿಪ್ಸ್. ಇದನ್ನ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ನೋವು 99% ಅಷ್ಟು ಕಡಿಮೆ ಆಗುತ್ತೆ. 1 ತಿಂಗಳು ಟ್ರೈ ಮಾಡಿ. ನಿಮಗೀಗ ಪೀರಿಯಡ್ಸ್ 20ನೇ ತಾರೀಕಿದೆ ಅಂತ ಅನ್ಕೊಳ್ಳೋಣ. 10ನೇ ತಾರೀಕಿಂದ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಒಂದು ಎಳೆನೀರನ್ನ ಕುಡೀರಿ. ಜಾಸ್ತಿ ನೀರು ಕುಡೀರಿ. ಜಾಸ್ತಿ ತಂಪಾಗಿರುವಂತಹ ಆಹಾರವನ್ನು ಸೇವಿಸ್ತಾ ಬನ್ನಿ. ಇಷ್ಟು ಮಾಡಿದ್ರೆ ಸಾಕು, ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಇನ್ನು ಕೆಲವರಿಗೆ ಪೀರಿಯಡ್ಸ್ ತುಂಬ ಲೇಟಾಗಿ ಆಗುತ್ತೆ. 10ನೇ ತಾರೀಕು ಆಗಬೇಕಾಗಿರುತ್ತೆ ಪೀರಿಯಡ್ಸು, 20ನೇ ತಾರೀಕು ಆಗಿಬಿಡ್ತಾರೆ. ಸೊ ಅಂಥವರಿಗೆ ಅದೊಂದು ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡಿ. 2 ತಿಂಗಳು ಟ್ರೈ ಮಾಡಿ. 2 ತಿಂಗಳು ನೀವು ಕರೆಕ್ಟಾಗಿ ಆಗಲಿಲ್ಲ ಅಂತಂದರೆ ಅದರ ನೆಕ್ಸ್ಟ್ ಮಂತ್ ದಯವಿಟ್ಟು ಹಾಸ್ಪಿಟಲಿಗೆ ತೋರಿಸಿ. ಪೀರಿಯಡ್ಸಿಂದ ತುಂಬ ಪ್ರಾಬ್ಲಮ್ನ ಅನುಭವಿಸ್ಬೇಕಾಗುತ್ತೆ ಫ್ಯೂಚರಲ್ಲಿ. ಸೊ ಹಾಗಾಗಿ ಈಸಿಯಾಗಿರೋ ಟಿಪ್ಸ್ ಅಂತಂದರೆ, ಜೀರಿಗೆನ 1 ಚಮಚದಷ್ಟು ಜೀರಿಗೆನ ಒಂದು ಲೋಟದಲ್ಲಿ ಹಾಕಿ ಬರೀ ನೀರನ್ನ, ಖಾಲಿ ನೀರು, ಅದಕ್ಕೆ ಏನು ಹಾಕ್ದಲೇ ನೀರನ್ನು ಚೆನ್ನಾಗಿ ಕುದಿಸಾದ ನಂತರ ಆ ಜೀರಿಗೆ ಹಾಕಿರ್ತೀರಲ್ಲ ಆ ಲೋಟಕ್ಕೆ ಆ ನೀರನ್ನು ಹಾಕಿ ಅಷ್ಟೇ ಒಂದು 5 ಮಿನಿಟ್ಸ್ ಬಿಡಿ. ಉಗುರು ಬೆಚ್ಚಗಾಗೋ ತನಕ ಕಾಯಿರಿ. ಆ ಜೀರಿಗೆ ಏನಿದೆ ಅದ್ರ ಕಂಪ್ಲೀಟ್ ರಸವನ್ನು ಆ ನೀರಲ್ಲಿ ಬಿಟ್ಕೊಂಡಿರುತ್ತೆ. ಉಗುರು ಬೆಚ್ಚಗಾದ್ಮೇಲೆ ಸೋಸ್ಕೊಂಡು ಆ ನೀರನ್ನು ಮಾತ್ರ ಕುಡೀರಿ. ಇದನ್ನು ನೀವು ಯಾವಾಗ ಮಾಡಬೇಕು? ನೀವು ತಿಂಗಳಲ್ಲಿ ಯಾವಾಗಲೂ 5ನೇ ತಾರೀಕು ಪೀರಿಯಡ್ಸ್ ಆಗಬೇಕು, 20ನೇ ತಾರೀಕು ಆಗ್ತೀನಿ, 20ನೇ ತಾರೀಕು ಆಗಬೇಕಾಗಿತ್ತು, 30ನೇ ತಾರೀಕು ಆಗ್ತೀನಿ ಅಂತ ಅಂತೀರಲ್ವಾ, ಅಂಥವ್ರಿಗೆ ಈ ಟಿಪ್ಸು. ನೀವೇನಾದರೂ ಈ ತಿಂಗಳು 20ನೇ ತಾರೀಕು ಆದ್ರಿ ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಮಂತ್ 10ನೇ ತಾರೀಕಿಂದ ಕುಡಿಯೋದಕ್ಕೆ ಶುರು ಮಾಡಿ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ 1 ಲೋಟದಷ್ಟು, ದೊಡ್ಡ ಲೋಟ ಏನು ಬೇಡ, ಒಂದು ಚಿಕ್ಕ ಲೋಟದಷ್ಟು ಜೀರಿಗೆ ನೀರನ್ನು ಕುಡಿತಾ ಬನ್ನಿ. ಇದು ನಿಮಗೆ ಪೀರಿಯಡ್ಸ್ ಆನ್ ಟೈಮಿಗೆ ಆಗಂಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒಂದು, ಪೀರಿಯಡ್ಸ್ ಆದಾಗ ಸೊಂಟ ನೋವು, ಮೈಕೈ ನೋವು ಸಿಕ್ಕಾಬಟ್ಟೆ ಬರುತ್ತೆ ಅನ್ನೋರಿಗೆ ಈ ಟಿಪ್ಸು. ಮೊದಲನೇದಾಗಿ ನಾನು ಎಳ್ನೀರು ಹೇಳಿದ್ದೀನಲ್ಲ, ಖಾಲಿ ಹೊಟ್ಟೆ ಕುಡಿಬೇಕು, ಹೀಟ್ ಪದಾರ್ಥಗಳನ್ನ ತಿನ್ನಬಾರ್ದು ಅಂತ ಹೇಳಿದ್ದೀನಲ್ಲ, ಇದನ್ನು ಫಸ್ಟ್ ಮಾಡಿ. ಅದಾದ ನಂತರ ನೀವು ಪೀರಿಯಡ್ಸ್ ಟೈಮಲ್ಲಿ ಸೊಂಟ ನೋವು ಬರಬಾರ್ದು, ಸೊಂಟ ನೋವು ಬರ್ತಿದೆ ಅಂತಂದರೆ ಲೈಟಾಗಿ ಎಕ್ಸಸೈಸನ್ನು ಮಾಡಿ. ಸಿಂಪಲ್, ನಿಮಗೆ ಸೊಂಟ ನೋವಿಗೆ ಒಂದು ಸಿಂಪಲ್ ಆಗಿರೋ ಟಿಪ್ಸ್ ಹೇಳ್ತೀನಿ. ಒಂದು ಟವಲ್ನ ತಗೊಳ್ಳಿ, ಕ್ಲೀನಾಗಿ ರೋಲ್ ಮಾಡಿ, ಇಷ್ಟು ದೊಡ್ಡದಾಗಿ ಒಂದು ರೋಲ್ ಮಾಡಿ ನಿಮ್ಮ ಸೊಂಟದ ಮಧ್ಯಭಾಗಕ್ಕೆ ಹಾಕ್ಕೊಂಡು ಮಲಗಿ. ಸ್ಟ್ರೈಟ್ ಆಗಿ ಒಂದು ಚಾಪೆ ಮೇಲೆ, ಬೆಡ್ ಮೇಲೆಲ್ಲ ಒಂದು ಚಾಪೆಯನ್ನು ಹಾಕಿ ಚಾಪೆ ಮೇಲೆ ಮಲಗಿ ನಿಮ್ಮ ಸೊಂಟದ ಹತ್ರ ಕರೆಕ್ಟಾಗಿ ನಿಮಗೆ ಎಲ್ಲಿ ಪೇಯ್ನ್ ಬರುತ್ತೋ ಅಲ್ಲಿ ಒಂದು ಟವಲನ್ನು ಇಟ್ಬಿಡಿ. ರೋಲ್ ಮಾಡಿ ಟವಲ್, ತುಂಬ ದೊಡ್ಡ ಟವಲ್ ಏನು ಬೇಡ, ಒಂದು ಲೈಟಾಗಿ ಇಷ್ಟು ಎತ್ತರ ಆದರೆ ಸಾಕು. ಆ ಸೊಂಟದ ಮಧ್ಯಭಾಗಕ್ಕಿಟ್ಟು ಒಂದು 1/2 ಅವರ್ ಮಲಗಿ ಎದೊಳಿ, ನೀವು ಸೊಂಟ ನೋವು ಕಡಿಮೆ ಆಗುತ್ತೆ. ಇದನ್ನಿಷ್ಟು ಮಾಡಿ ನಿಮಗೆ ಸೊಂಟ ನೋವು ಕಡಿಮೆ ಆಗುತ್ತೆ. ಲಾಸ್ಟ್ ಒಂದು ಬಂದು, ಪೀರಿಯಡ್ಸೇ ಆಗಬಾರ್ದು, ಲೇಟಾಗಿ ಪೀರಿಯಡ್ಸ್ ಆಗಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರೋ, ಸೊ ಅಂಥವ್ರಿಗೆ ಈ ಟಿಪ್ಸು. ಪೀರಿಯಡ್ಸ್ ಆಗಬಾರ್ದು ಅಂತ ಹೇಳಿಬಿಟ್ಟು ರೀಸೆಂಟಾಗಿ ಒಂದು ಹುಡುಗಿ ಟ್ಯಾಬ್ಲೆಟನ್ನು ತಗೊಂಡಿದ್ದಾಳೆ. ಮನೆಯಲ್ಲಿ ಪೂಜೆ ಪುನಸ್ಕಾರ ಇದೆ ಅಂತ ಹೇಳ್ಬಿಟ್ಟು ಪೀರಿಯಡ್ಸ್ ಆಗಲೇಬಾರ್ದು ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ತಗೊಂಡಿದ್ದಾಳೆ. ಆ ಒಂದು ಯುವತಿ ಸಾವನ್ನಪ್ಪಿದ್ದಾಳೆ. ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ದಯವಿಟ್ಟು ಆ ರೀತಿಯಾದಂತಹ ಒಂದು ರಿಸ್ಕನ್ನು ತಗೋಬೇಡಿ. ಜೀವನದಲ್ಲಿ ನಿಮಗೆ ಗೊತ್ತಾ, ಪೀರಿಯಡ್ಸ್ ಆಗಬಾರ್ದು, ದೇವಸ್ಥಾನಕ್ಕೆ ಹೋಗಬೇಕು, ಮನೇಲಿ ಯಾವುದೋ ಹೋಮ ಇದೆ, ಮನೇಲಿ ಯಾವುದೋ ಪೂಜೆ ಇದೆ, ಅಥವಾ ಮತ್ತೇನೋ ಇದೆ, ಎಲ್ಲೋ ಟ್ರಿಪ್ ಹೋಗ್ತಿದ್ದೀನಿ, ಪೀರಿಯಡ್ಸ್ ಆಗಬಾರ್ದು, ಟ್ಯಾಬ್ಲೆಟ್ ತೊಗೋಬೇಕು ಅಂತ ತುಂಬ ಜನ ತಗೊಳ್ತಾರೆ, ಹೆಣ್ಮಕ್ಳು. ನಾನು ತುಂಬ ಜನ ನೋಡಿದ್ದೀನಿ. ಬಟ್ ಆ ಟ್ಯಾಬ್ಲೆಟು ನಿಮಗೆ ಇವತ್ತು ಸಂತೋಷ ಕೊಡಬಹುದು, ಟ್ರಿಪ್ಪಿಗೆ ಹೋಗಿ ಬರೋ ತನಕ ಓಕೆ ನಾನು ಪೀರಿಯಡ್ಸೇ ಆಗಿಲ್ಲ, ಆರಾಮಾಗಿ ಟ್ರಿಪ್ಪಿಗೆ ಹೋಗಿ ಬಂದೆ. ನೋ, ನಿಮಗೆ ಮುಂದೆ ಮಕ್ಕಳಾಗಲ್ಲ, ಮಕ್ಕಳಾಗ್ದಿಲ್ದಿರಂಗೆ ಆಗುತ್ತೆ ಆ ಟ್ಯಾಬ್ಲೆಟಿಂದ ನಿಮಗೆ. ಅವಾಗ ಇಡೀ ಜೀವನ ಪರ್ಯಂತ ಅನುಭವಿಸ್ತೀರಾ. ದಯವಿಟ್ಟು ಪೀರಿಯಡ್ಸ್ ಆಗೋದಕ್ಕೆ, ಪೀರಿಯಡ್ಸ್ ಆಗಬಾರ್ದು ಅಂತ ತಡೆಯೋದಕ್ಕೆ ಯಾವುದೇ ಟ್ಯಾಬ್ಲೆಟನ್ನು ತಗೋಬೇಡಿ. ಡಾಕ್ಟರ್ ಇದ್ದಾರೆ, ಒಂದ್ಸಲ ಡಾಕ್ಟರ್ ಹತ್ರ ತೋರಿಸಿ, ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಅದನ್ನು ಬಿಟ್ಟು ನೀವು ಯಾವುದೋ ಮೆಡಿಕಲಲ್ಲಿ ಸಿಗುವಂತಹ ಟ್ಯಾಬ್ಲೆಟು ನಿಮಗೆ ಗೊತ್ತೇ ಇರಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ನಮಗೆ ಯಾವುದಕ್ಕೆ ಏನು ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲದಲೇ ಯೂಸ್ ಮಾಡೋದೇ ಜಾಸ್ತಿ ಆಗಿದೆ ಟ್ಯಾಬ್ಲೆಟ್ಸು, ಕ್ರೀಮ್ಗಳನ್ನ. ದಯವಿಟ್ಟು ಇನ್ನು ಮುಂದೆನಾದರೂ ಈ ರೀತಿಯಾದಂತಹ ಟ್ಯಾಬ್ಲೆಟ್ಗಳನ್ನ ತಗೋಬೇಡಿ, ಡಾಕ್ಟರ್ ಸಜೆಷನನ್ನು ತಗೊಳ್ಳಿ. ಬಟ್ ಪೀರಿಯಡ್ಸ್ ಅನ್ನೋದು ಈಗ ನಮ್ಮ ಲೈಫಲ್ಲಿ ಒಂದು ರುಟೀನ್ ಅಂತ ಇರುತ್ತೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಹೆಂಗೆ ಊಟ ಮಾಡ್ತೀವಿ, ಊಟ ಮಾಡಲೇಬೇಕು ಅಂತ ಹೆಂಗಿರುತ್ತೋ ಅದೇ ರೀತಿಯ ಅದೊಂದು ರುಟೀನು. ನೀವು ಅದನ್ನೇ ಸ್ಟಾಪ್ ಮಾಡೋಕ್ಕೋದ್ರೆ ಆಗಲ್ಲ.
ದಯವಿಟ್ಟು ಇನ್ನು ಮುಂದೇನಾದರೂ ಈ ರೀತಿಯಾದಂತಹ ಟ್ಯಾಬ್ಲೆಟ್ಗಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ನೆಕ್ಸ್ಟ್ ನಾನು ಎಪಿಸೋಡಲ್ಲಿ ನಾನು ಕಪ್ಪು ಬಗ್ಗೆ ಹೇಳ್ತೀನಿ. ತುಂಬ ಜನ ಪೀರಿಯಡ್ಸಿಗೆ ಏನು ಯೂಸ್ ಮಾಡಬೇಕು, ಪ್ಯಾಡ್ಸಾ ಕಪ್ಸಾ ಅಂತ ತುಂಬ ಜನ ಕೇಳ್ತೀರಾ. ಅದ್ರ ಜೊತೆಗೆ ಸ್ವಿಮ್ಮಿಂಗೆಲ್ಲ ಹೋಗ್ತೀವಿ ನಾವು, ಪ್ಯಾಡ್ಸ್ ಹಾಕ್ಕೊಂಡ್ರೆ ನಾವು ಸ್ವಿಮ್ಮಿಂಗ್ ಮಾಡೋಕ್ಕಾಗಲ್ಲ, ಜಿಮ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ ಅನ್ನೋರಿಗೆ ಬೆಸ್ಟ್ ಆಗಿರುವಂತಹ ಪ್ರಾಡಕ್ಟ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದರ ಕಂಪ್ಲೀಟ್ ವೀಡಿಯೋವನ್ನು ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಸ್ಕಿನ್ ಕೇರ್, ಹೇರ್ ಕೇರ್, ಹೆಲ್ತ್ ಟಿಪ್ಸ್ ಬೇಕು ಅಂದರೆ ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಮಸ್ಕಾರ.